ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಡೀತಿರುವಂತಹ ಉಪಚುನಾವಣೆ, ಇಲ್ಲಿ ಹಲವಾರು ರೀತಿಯಂತಹ ವಿಚಾರಗಳು ಕಂಡು ಬರ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಬಹಳಷ್ಟು ಪಾಸಿಟಿವೇ ಇದೆ. ಯಾಕಂದ್ರೆ ಒಂದು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಂದಾಗಿ, ಇನ್ನೊಂದು ಶಾಮನೂರು ಕುಟುಂಬ ಈ ದಾವಣಗೆರೆಗೆ ಮಾಡಿರುವಂತಹ ಒಂದು ಡೆವಲಪ್ಮೆಂಟ್, ಅಭಿವೃದ್ಧಿ ಕಾರ್ಯಗಳಿಂದಾಗಿ ಬಹಳಷ್ಟು ಉತ್ತಮ ಅಭಿಪ್ರಾಯ ನಮಗೆ ಕಂಡು ಬರ್ತಾ ಇದೆ ಕ್ಷೇತ್ರಗಳಲ್ಲಿ. ಆದ್ರೆ ಕೆಲವೊಂದು ಕಡೆ ಬಾಯ್ಕಾಟ್ ಕಾಂಗ್ರೆಸ್ ಅಂತ ಕೆಲವೊಬ್ರು, ಅಥವಾ ಬಾಯ್ಕಾಟ್ ವೋಟ್ ಅಂತ ಕೆಲವೊಬ್ರು ಹೇಳೋದನ್ನ ಕೇಳಲ್ಪಟ್ಟೆ. ಇದನ್ನು ಕೇಳಿ ನನಗೆ ತುಂಬಾ ಬೇಜಾರಾಯಿತು. ಯಾಕಂತ ಹೇಳಿದ್ರೆ, ಮೊದಲನೇದಾಗಿ ಮತದಾನ ನಮ್ಮ ಹಕ್ಕು, ಅದು ನಮ್ಮ ರೈಟ್. ನಮ್ಗೆ ಯಾರು ಸೂಕ್ತರು ಅಂತ ಅನಿಸಿದವರನ್ನ ನಾವು ಆಯ್ದುಕೊಳ್ಳೋದು ಒಬ್ಬನ ಶಕ್ತಿ. ಅದು ಪ್ರಜಾಪ್ರಭುತ್ವದ ಬಹಳ ದೊಡ್ಡ ಶಕ್ತಿ. ಒಬ್ಬ ರಾಜನಿಗೂ ಇರೋದು ಒಂದೇ ಓಟು, ಒಬ್ಬ ಭಿಕ್ಷುಕನಿಗೂ ಇರೋದು ಒಂದೇ ಓಟು ಅಂದಾಗ ಓಟಿನ ಮೌಲ್ಯ ಅದು ನಿರ್ಣಾಯಕವಾದಂಥದ್ದು. ಹಾಗಾಗಿ ದಯವಿಟ್ಟು ಆ ರೀತಿಯಾದಂತಹ ಒಂದು ಭಾವನೆಗಳಿಗೆ ಯಾರಾದ್ರೂ ಹೇಳಿದ್ರು ಅದಕ್ಕೆ ಬಲಿಯಾಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಕೆಲವರು ಬಾಯ್ಕಾಟ್ ಕಾಂಗ್ರೆಸ್ ಅಂದ್ರು, ಅದು ಅತ್ಯಲ್ಪ ಮಂದಿ ಆದ್ರೂ ಅದು ಅನ್ಯಾಯಯುತವಾದ ಹೇಳಿಕೆ ಅಂದಾಗ ನಾವು ಅದನ್ನು ಹೇಳಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಕಾಂಗ್ರೆಸ್ ಎಲ್ಲಾ ಸಮುದಾಯದವರೆಗೂ, ಅದ್ರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದವರೆಗೂ ಮಾಡಿರುವಂತಹ ಉಪಕಾರ ಅಷ್ಟಿಷ್ಟಲ್ಲ. ಇಲ್ಲಿ ಇವ್ರಿಗೆ ಒಂದು ಟಿಕೆಟ್ ಸಿಗ್ಬೇಕು ಅಂತ ಆಗ್ರಹ ಇದ್ದಿರಬಹುದು, ಅದು ನ್ಯಾಯಯುತವಾದದ್ದು, ಅದರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ಕಾಂಗ್ರೆಸ್ ತನ್ನ ರೀತಿ ರಿವಾಜುಗಳಿಗೆ ಅನುಗುಣವಾಗಿ ಬೈ ಎಲೆಕ್ಷನ್ ಅಲ್ಲಿ ಯಾರಾದ್ರೂ ಆ ರೀತಿಯ ಅಕಾಲಿಕ ಸಾವನ್ನ ಹೊಂದಿದ್ರೆ ಅವರ ಕುಟುಂಬದವರಿಗೆ ಟಿಕೆಟ್ ಕೊಡುವಂತ ಒಂದು ರೂಢಿಕೆ ಪ್ರಕಾರ ಇಲ್ಲಿ ಕೊಟ್ಟಿದೆ. ಅದಕ್ಕೆ ಅವರು ಸಣ್ಣ ಪುಟ್ಟ ಒಂದು ವೈಮನಸ್ಸು ಬೇಜಾರು ಇದ್ರೂ ಅದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ಆ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರನ್ನು ಇಷ್ಟೊಂದು ಬಾರಿ ಪೊರೆದಿರುವಂತಹ 9 MLA ಕೊಟ್ಟಿರುವಂತಹ ಒಂದು ಸುಮಾರು 20ಕ್ಕೂ ಹೆಚ್ಚು ವಿವಿಧ ಅಧ್ಯಕ್ಷಗಿರಿ ಸ್ಥಾನವನ್ನು ಕೊಟ್ಟಿರುವಂತಹ, ವಿವಿಧ ನಿಗಮ ಮಂಡಳಿ ಬೋರ್ಡ್ಗಳಲ್ಲೆಲ್ಲ ಕೊಟ್ಟಿರುವಂತಹ, ಹಾಗೇನೆ ಒಬ್ಬ ಸ್ಪೀಕರ್ ಅನ್ನು ಕೊಟ್ಟಿದ್ದಾರೆ, ಹಲವಾರು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ ಅಲ್ಪಸಂಖ್ಯಾತರನ್ನ. ಇಂತಹ ಒಂದು ಹಿನ್ನೆಲೆ ಇರುವಂತಹ ಕಾಂಗ್ರೆಸ್ ಅನ್ನ ಬಹಿಷ್ಕಾರ ಮಾಡಿ ಅಂತ ಯಾರಾದ್ರೂ ಹೇಳಿದ್ರೆ, ಅದು ನೀವು ಮತ್ತೆ ಯೋಚನೆ ಮಾಡ್ಬೇಕು. ಈ ರೀತಿ ಹೇಳಿಕೆ ಮೂಲಕ ಯಾರನ್ನ ತರ್ಲಿಕ್ಕೆ ನೋಡ್ತಾ ಇದ್ದೀರಿ ನೀವು? ಯಾರಿಗೂ ಉಪಕಾರ ಮಾಡ್ಲಿಕ್ಕೆ ನೋಡ್ತಾ ಇದ್ರಿ? ತನ್ನ ಜೀವನದುದ್ದಕ್ಕೂ ತಮ್ಮ ಪ್ರತಿ ದಿವಸನೂ ಅಲ್ಪಸಂಖ್ಯಾತರನ್ನ ದೂರಿದ್ರೆ, ಅಲ್ಪಸಂಖ್ಯಾತರನ್ನ ಹಿಂಸೆಯ ಮಾತು ಹೇಳದಿದ್ರೆ, ಅವ್ರಿಗೆ ಭಾವನಾತ್ಮಕವಾಗಿ ನೋಯಿಸದೇ ಇದ್ರೆ ತಿಂದ ಅನ್ನ ಕರಗಲ್ಲ ಅನ್ನುವಂತಹ ಬಿಜೆಪಿಯವ್ರನ್ನ ಗೆಲ್ಸಕ್ಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀರಾ? ಈ ಬಗ್ಗೆ ನನಗೆ ಬೇಜಾರಿದೆ. ನೋಡಿ, ನಾ ಒಂದು ವಿಚಾರ ಹೇಳ್ಬೇಕು, ಎರಡು ಪಾಯಿಂಟ್ ಹೇಳ್ತೀನಿ ನಿಮ್ ಪ್ರಶ್ನೆಗೆ, ಜಾಸ್ತಿ ಮಾತಾಡಲ್ಲ. ಇದೇ ಅಲ್ಪಸಂಖ್ಯಾತರಿಗೆ ಬಜೆಟ್ 2017-18ರಲ್ಲಿ 2200 ಕೋಟಿ ಸಿದ್ದರಾಮಯ್ಯ ಅವರು ಇಟ್ಟಿದ್ರು. ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಂದಾಗ ಅದನ್ನ 1600 ಕೋಟಿ ಗಳಿಸಿದ್ರು 2022-23ರಲ್ಲಿ. ನಂತರದಲ್ಲಿ ಇವಾಗ ಮತ್ತೆ 4790 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೋಸ್ಕರ ಮೀಸಲಾಗಿದೆ. ಅದೇನು ಬಹಳ ದೊಡ್ಡ ಮೊತ್ತ ಅಲ್ಲ, ನಮ್ಮ ಬಜೆಟ್ಗೆ ಹೋಲಿಸಿದ್ರೆ ಅದೇನು ಬಹಳ ದೊಡ್ಡ ಮೊತ್ತ ಅಲ್ಲ, ಸಣ್ಣ ಮೊತ್ತನೇ. ಬಟ್ ಸ್ಟಿಲ್ ಬಿಜೆಪಿ ಅವರಿಗೆ ಕಂಪೇರ್ ಮಾಡಿದಾಗ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ. 1% ಬಿಜೆಪಿ ಅವರು ಇಟ್ಟಿರುವಂತದ್ದು, 3% ಕಾಂಗ್ರೆಸ್ ಇಟ್ಟಿದೆ. ಇನ್ನೊಂದು ವಿಚಾರ, KSFC ಅಂತ ಗೊತ್ತಿರ್ಬೋದು, ಕರ್ನಾಟಕ ಹಣಕಾಸು ಆಯೋಗ ಅಂತ. ಅದರಲ್ಲಿ ಮೈನಾರಿಟಿ ಅವರಿಗೆ ಏನಾದ್ರೂ ಸಾಲ ತಗೊಳ್ಳೋದಾದ್ರೆ, ಯಾವ್ದಾದ್ರು ಉದ್ದಿಮೆ ತಗೊಳ್ಳೋದಾದ್ರೆ 4% ಬಡ್ಡಿಯಲ್ಲಿ ಸಾಲ ಸಿಗ್ತಾ ಇತ್ತು. ಅದನ್ನ ಇದೇ ಬಿಜೆಪಿ ಗವರ್ಮೆಂಟ್ ಬಂದು ತೆಗೆದುಹಾಕಿತು. ಯಾರಿಗಾದ್ರೂ ಗೊತ್ತಿದೆಯಾ ಇದು? ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದಲ್ಲಿ ಯಾರಾದ್ರೂ ಕಿರು ಉದ್ದಿಮೆ, ಮಧ್ಯಮ ವರ್ಗದ ಉದ್ದಿಮೆಗಳನ್ನ ಮಾಡುವಂಗಿದ್ರೆ ಅವ್ರಿಗೆ ಸಾಲ ಕೊಡುವಂತಹ ವ್ಯವಸ್ಥೆ 4% ಬಡ್ಡಿ ದರದಲ್ಲಿ ಕೊಡ್ತಾ ಇರುವಂತದನ್ನ ಇದೇ ಬಿಜೆಪಿ ಸರ್ಕಾರ ಬಂದು ತೆಗೆದು ಹಾಕಿತ್ತು. ಈ ಸಲದ ಬಜೆಟ್ ನಲ್ಲಿ, ಮೊನ್ನೆ ಬಜೆಟ್ ನಲ್ಲಿ ಮತ್ತೆ ಇದೇ ಕಾಂಗ್ರೆಸ್ ಸರ್ಕಾರ ಯಾವುದಾದ್ರೂ ಅಲ್ಪಸಂಖ್ಯಾತರು ಯಾವುದೇ ಉದ್ದಿಮೆಗಳನ್ನ ನಡೆಸೋದಿದ್ರೆ ಅವ್ರಿಗೆ 6% ಬಡ್ಡಿ ಸಬ್ಸಿಡಿ ಕೊಡುವಂತ ಆ ಯೋಜನೆಯನ್ನ ಮತ್ತೆ ಮರು ತೆಗೆದುಕೊಂಡು ಬಂದಿದೆ. ಮಹಿಳೆಯರಿಗೆ ನಾನು ಹೇಳ್ಬೇಕು ಅಂತಿಲ್ಲ, ಮಹಿಳೆಯರು ನಮ್ಗೆ ಹೇಳ್ತಾರೆ. ಯಾಕಂದ್ರೆ ಇವತ್ತಿನ ದಿವಸಗಳಲ್ಲಿ, ಇವತ್ತಿನ ಆಗಿರುವಂತಹ ಬೆಲೆ ಏರಿಕೆ ಮತ್ತು ಖರ್ಚಿನ ವಿಚಾರದಲ್ಲಿ ಸ್ವತಃ ಅಣ್ಣ ತಮ್ಮಂದ್ರೆ ಒಂದು 500 ರೂಪಾಯಿ, 1000 ರೂಪಾಯಿ ಕಡ ಕೇಳಿದ್ರೆ ಕೊಡುವಂತಹ ಪರಿಸ್ಥಿತಿಯಲ್ಲಿ ಅವರವರ ಕುಟುಂಬದ ಭಾರನೆ ಅವ್ರಿಗೆ ಜಾಸ್ತಿ ಆಗಿದೆ. ಅಂತದ್ರ ಕುಟುಂಬಿಕರು ಕೇಳಿ ನೋಡಿ ಅಲ್ವಾ, 2000 ರೂಪಾಯಿ ಕೇಳುದು, ಒಂದು ಕಡ ಕೇಳಿದ್ರು ಸಿಗುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಅಂತದ್ರಲ್ಲಿ ಸಿದ್ದರಾಮಣ್ಣ, ನಮ್ಮ DK ಅನ್ನ ಇವರಿಬ್ರು ಜೊತೆಯಾಗಿ ತಂದಿರುವಂತಹ ಈ ಗ್ಯಾರಂಟಿ ಯೋಜನೆಗಳೇನಿದೆಯಲ್ಲ, ಅದರ ಮೂಲಕ ತಿಂಗಳು ಕೊಡ್ತಾ ಇರುವಂತಹ 2000 ರೂಪಾಯಿ ಏನಿದೆಯಲ್ಲ, ಆ ಯೋಜನೆ ಇಲ್ಲಿ ನಾವು ಹೇಳ್ತೀವಿ ಗೃಹ ಜ್ಯೋತಿ ಯೋಜನೆ ಇದೆಯಲ್ಲ, ಅದರಲ್ಲಿ 50,000 ಮಂದಿ ಅದರ ಫಲಾನುಭವಿಗಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 73,000 ಮಂದಿ ಇದೇ ದಾವಣಗೆರೆ ದಕ್ಷಿಣದಲ್ಲಿ ಅದರ ಫಲಾನುಭವಿಗಳಿದ್ದಾರೆ. 2,50 ಲಕ್ಷ ಶಕ್ತಿ ಯೋಜನೆ ಮೂಲಕ ತಮ್ಮ ಪ್ರಯಾಣದ ಸ್ವಾತಂತ್ರ್ಯವನ್ನು ಅನುಭವಿಸಿದ್ದಾರೆ. ಇಷ್ಟೆಲ್ಲ ಕೊಟ್ಟಂತಹ ಕಾಂಗ್ರೆಸ್ನ ಬಗ್ಗೆ ಮಹಿಳೆಯರಿಗೆ ನಾನು ಏನ್ ಹೇಳಿ? ಇದು ಬೇಕಾ? ಈ ಪಾರ್ಟಿ ಬೇಕಾ? ಅಥವಾ ನಿಮಗಂತೂ ಏನು 1 ರೂಪಾಯಿ ಕೊಡೋದಿಲ್ಲ, ಅಟ್ಲೀಸ್ಟ್ ನಿಮ್ಮ ಗಂಡಸರು ಉದ್ಯೋಗ ಮಾಡ್ತಾ ಇದ್ರು, ಆ ಉದ್ಯೋಗನೂ ಕಿತ್ತು ಹಾಕಿ ನೀವು ಕಚ್ಚಾಡಿ ಅಂತ ಹೇಳುವಂತಹ ಬಿಜೆಪಿ ಸರ್ಕಾರ ಬರ್ಬೇಕಾ? ಮಹಿಳೆಯರು ನೀವೇ ನನಗೆ ಹೇಳ್ಬೇಕು, ನಾನೇನು ಹೇಳೋದಿಲ್ಲ.
ಉಪಚುನಾವಣೆಗೆ ಈಗ ಪ್ರಚಾರ ಮಾಡಲಿಕ್ಕೆ ಈಗ ಕೊನೆಯದಾಗಿ 2 ದಿನ ಬಾಕಿ. ಸೊ ಈ 2 ದಿನದಲ್ಲಿ ನಮ್ಮ ವೀಕ್ಷಕರಿಗಾಗಲಿ ಮತದಾರರಿಗೆ ಏನು ಸಂದೇಶ ನೀಡಿಕೊಡ್ತೀವಿ? ಮತದಾರರಿಗೆ ಹೇಳಲಿಕ್ಕೆ ಇಷ್ಟಪಡುವಂಥದ್ದೊಂದೇ, ತಾತ್ಕಾಲಿಕವಾದಂತಹ ಯಾವುದೇ ಭಾವನಾ ಪ್ರವಾಹಗಳನ್ನು ಬದಿಗಿರಿಸಿ ಲಾಜಿಕಲ್ ಆಗಿ ದೂರದೃಷ್ಟಿಯಿಂದ ಯೋಚನೆ ಮಾಡಿ ಯಾರಿಗೆ ವೋಟ್ ಹಾಕಿದ್ರೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ, ಕಾಂಗ್ರೆಸ್ ನಿಮ್ಗೆ ಏನೇನು ಕೊಡ್ತಾ ಇದೆ, ಅದೇ ಬಿಜೆಪಿ ಸರ್ಕಾರ ಇದ್ದಾಗ ನಿಮ್ಮನ್ನು ಯಾವ ರೀತಿ ನಡೆಸ್ಕೊಂಡಿತ್ತು, ಬರೇ ಮಹಿಳೆಯರನ್ನು ಮಾತ್ರ ಅಲ್ಲ ಪುರುಷರನ್ನು ಮಕ್ಕಳನ್ನು ಶಾಲೆಗೆ ಹೋಗೋರನ್ನು ಯಾವ ರೀತಿ ನಡೆಸ್ಕೊಳ್ತಾ ಇತ್ತು, ಅದೇ ಕಾಂಗ್ರೆಸ್ ಯಾವ ರೀತಿ ನೋಡ್ಕೊಳ್ತಾ ಇದೆ. ಒಂದು ಟಿಕೆಟ್ನ ವಿಚಾರ ಅದರಲ್ಲೇ ಎಲ್ಲ ಅವರ ಅರ್ಹತೆ ಅಲ್ಲಿ ಇಲ್ಲಿ ಸಾಬೀತಾಗೋದಿಲ್ಲ. ಓವರ್ ಆಲ್ ಆಗಿ ಪ್ರತಿ ಸಮುದಾಯಗಳನ್ನು ಯಾವ ರೀತಿ ಕಾಂಗ್ರೆಸ್ ನೋಡ್ಕೊಂಡು ಬಂದಿದೆ, ಹೊರೆಯುತ್ತಾ ಬಂದಿದೆ, ಸಲಹುತ್ತಾ ಬಂದಿದೆ. ವಿಶೇಷವಾಗಿ ಶಾಂತಿ ಸೌಭಾಗ್ಯದ ಒಂದು ಸೌಹಾರ್ದದ ವಾತಾವರಣದಲ್ಲಿ ನಮ್ಮ ಜೀವನ ನಡೆಸ್ಕೊಳ್ಳುವಂತಹ ಒಂದು ವಾತಾವರಣ ಇದೆ. ಗ್ಯಾರಂಟಿ ಯೋಜನೆಗಳಿದ್ದಾವೆ. ಇವೆಲ್ಲದರಿಂದಾಗಿ ಖಂಡಿತವಾಗ್ಲೂ ನಿಮ್ಮ ಮತದಾನವನ್ನ ನಮ್ಮ ಸಮರ್ಥ ಶಾಮನೂರ್ ಅವರಿಗೆ ನೀಡಿ ಕಾಂಗ್ರೆಸ್ನ ಕೈಯನ್ನ ಮತ್ತಷ್ಟು ಬಲಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಆ ಮೂಲಕ ಸಮಾಜದಲ್ಲಿ ಕಾಂಗ್ರೆಸ್ನ ವಿನ್ನಿಂಗ್ ಮಾತ್ರ ಅಲ್ಲ, ಇಲ್ಲಿ ಪಕ್ಷದ ವಿನ್ನಿಂಗ್ ಮಾತ್ರ ಅಲ್ಲ, ನನ್ನ ಸ್ವಾರ್ಥ ಕೂಡ ಇದೆ. ಸಮಾಜದಲ್ಲಿ ಶಾಂತಿ ಸೌಹಾರ್ದದ ವಾತಾವರಣಕ್ಕೋಸ್ಕರ ಕಾಂಗ್ರೆಸ್ಗೆ ನೀವು ಮತ ಹಾಕ್ಬೇಕು ಅಂತ ನಾ